ಈಗ ನಿಮ್ದೇನಾದರೂ 10th ಪಾಸ್ ಆಗೈತಿ ಮತ್ತು ಐ ಟಿ ಐ ಸರ್ಟಿಫಿಕೇಟ್ ಐತಿ. ಹಾಗಾದ್ರೆ ವಿಡಿಯೋ ನಿಮಗಾಗಿ ಆರ್ ಆರ್ ಬಿ ಕಡೆಯಿಂದ ಆರ್ ಆರ್ ಬಿ ಗ್ರೂಪ್ಗೆ 22,000 ಪೋಸ್ಟ್ಗಳಿಂದ ಅಪ್ಲಿಕೇಶನ್ ಕರೆದಾರ. ಇದ್ರ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು ಜನವರಿ 31ರಿಂದ ಮಾರ್ಚ್ 7, 2026 ತನಕ ಅಪ್ಲಿಕೇಶನ್ ಐತಿ. ಆ್ಯಂಡ್ ಇದ್ರಿಗೆ ಯಾವುದೇ ಥರ ಹೈಟ್ ಇಲ್ಲ. ಮತ್ತು ಇದಕ್ಕೆ 10th ಆಗಿದ್ರೆ ನಡೀತಿ, ಪ್ಲಸ್ ಐ ಟಿ ಐ ಸರ್ಟಿಫಿಕೇಟ್ ಇದ್ರೆ ನಡೀತಿ. ಇದ್ರ ಏಜ್ ಲಿಮಿಟ್ ಬಂದ್ಬಿಟ್ಟು 18ರಿಂದ 38 ಐತಿ. ಮತ್ತು ಇದ್ರೊಳಗೆ ಏಜ್ ರಿಲ್ಯಾಕ್ಸೇಷನ್ಸ್ ಇರ್ತೈತಿ. SC/ST ಅವರಿಗೆ 18ರಿಂದ 38, ಆಗ OBC ಅವರಿಗೆ 18ರಿಂದ 35. ಇದೇ ಥರ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಇದ್ರ ಎಕ್ಸಾಮ್ ಬಗ್ಗೆ ನೋಡ್ಬೇಕಾದ್ರೆ ಎಕ್ಸಾಮ್ ಬಂದ್ಬಿಟ್ಟು ಸೈನ್ಸು 25 ಮಾರ್ಕ್ಸ್ ಇರ್ತೈತಿ. ಆ್ಯಂಡ್ ಮ್ಯಾಥ್ಸ್ ಬಂದ್ಬಿಟ್ಟು 25 ಮಾರ್ಕ್ಸ, ಜಿ ಕೆ ಬಂದ್ಬಿಟ್ಟು 20 ಮಾರ್ಕ್ಸ, ಆ್ಯಂಡ್ ರೀಸನಿಂಗ್ ಬಂದ್ಬಿಟ್ಟು 30 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತೈತಿ. ಇದು ಟೋಟಲ್ ಆಗಿ 100 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ. ಮತ್ತು ಇದ್ರದ ಮೊದಲು ನೀವು ಒಂದು 3 ಕ್ವಶನ್ಸ್ ತಪ್ಪು ಮಾಡಿದ್ರೆ ಆದ್ರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಹಾಗೆ ಇದೆ ಬಂದ್ಬಿಟ್ಟು ಎಕ್ಸಾಮ್ ಡೀಟೇಲ್ಸ್ ಆಯಿತು. ಆ್ಯಂಡ್ ಫಿಸಿಕಲ್ ಕಡೆ ಬಂದ್ರೆ 1000 ಮೀಟ್ರನ್ನ ಹುಡುಗರ 4 ನಿಮಿಷನಾಗ ಓಡಬೇಕು. ಆ್ಯಂಡ್ ಹೆಣ್ಮಕ್ಳು ಬಂದ್ಬಿಟ್ಟು 1000 ಮೀಟರ್ನ 5 ನಿಮಿಷನಾಗ ಓಡಬೇಕಾಗ್ತೈತಿ. ಆ್ಯಂಡ್ ಹುಡುಗರು ಬಂದ್ಬಿಟ್ಟು 35 kg ಇರುವ ಉಸಿಕಿನ ಬ್ಯಾಗ್ನ 100 ಮೀಟ್ರನ್ನ 2 ನಿಮಿಷನಾಗ ಓಡಬೇಕಾಗೈತಿ. ಆ್ಯಂಡ್ ಗರ್ಲ್ಸ್ ಬಂದ್ಬಿಟ್ಟು 25 kg ಇರುವ ಮೂಟೆನ 2 ನಿಮಿಷನಾಗ 100 ಮೀಟ್ರನ್ನ ಓಡಬೇಕಾಗ್ತೈತಿ. ಆ್ಯಂಡ್ ಇದು ಫಿಸಿಕಲ್ ಆಯಿತು. ಇನ್ನು ಅಪ್ಲಿಕೇಶನ್ ಕಡೆ ಬಂದ್ರೆ OBC ಅವರಿಗೆ ಹಾಗೂ ಜನರಲ್ ಅವರಿಗೆ 500 ರೂಪಾಯಿ ಎಕ್ಸಾಮ್ ಫೀ ಇರ್ತೈತಿ. ಆ್ಯಂಡ್ ST/SC ಅವರಿಗೆ 250 ರೂಪಾಯಿ ಎಕ್ಸಾಮ್ ಫೀ ಇರ್ತೈತಿ. ಇನ್ನು OBC ಆ್ಯಂಡ್ ಜನರಲ್ ಅವರು ಅಪ್ಲೈ ಮಾಡಿದ 500 ಎಕ್ಸಾಮ್ ನೀವೇನಾದರೂ ಎಕ್ಸಾಮ್ ಅಟೆಂಡ್ ಆಗಿ ಬರುವಾಗ ನಿಮ್ಮ ಎಕ್ಸಾಮ್ ಅಪ್ಲಿಕೇಶನ್ ಹಾಕುವ ಟೈಮ್ದಾಗ ನೀವು ಯಾವ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿರ್ತಿರಲ್ಲ ಅದಕ್ಕೆ 400 ರೂಪಾಯಿ ರಿಫಂಡ್ ಆಗ್ತೈತಿ. ಆ್ಯಂಡ್ ST/SC ಅವರಿಗೆ 200 ಪೇ ಮಾಡಿರ್ತಾರಲ್ಲ ಅದು ಟೋಟಲ್ ಎಲ್ಲ ಕೂಡಿಸಿ 200 ರೂಪಾಯಿ ರಿಫಂಡ್ ಆಗ್ತೈತಿ. ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ತಕ್ಕಂಗೆ ಸ್ಟಡಿ ಮಾಡಬೇಕಾಗೈತಿ. ಆ ಸ್ಟಡಿ ಮೆಟೀರಿಯಲ್ಸ್ ಬೇಕಾದ್ರೆ ನಮ್ಮ ತಕ್ಕ ಸ್ಟಡಿ ಮೆಟೀರಿಯಲ್ಸ್ ಅದಾವು. ನಿಮ್ಗೇನಾದರೂ ಬೇಕಾದ್ರೆ ನಮ್ಗೆ ಮೆಸೇಜ್ ಮಾಡಿ ನಾವು ನಿಮ್ಗೆ ಕಳಿಸ್ಕೊಡ್ತೇವೆ. ಹಾಗೆ ಇದೇ ಥರ ಹೆಚ್ಚಿನ ಯೂಸ್ಫುಲ್ ಹಾಗೂ ಹೆಲ್ಪ್ಫುಲ್ ಮಾಹಿತಿಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.